ಪಲ್ಲವಿ ಅವರ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಹಾ ಮ್ಯಾಮ್. ಈ ಎನರ್ಜಿ ಬೇಕು ಅಂತಂದ್ರೆ ಸುಮ್ನೆ ಕೂತ್ರೆ ಆಗೋದಿಲ್ಲ. ಸುಮ್ನೆ ಕೂತು ಕೂತು ಹೇಳ್ತಾರಲ್ಲ, ಇಡೀ ಕುಚುಮಂಟ ಕೆಟ್ಟ ಅಂತ. ನಂಗೆ ಕೂತು ಕೂತು ನಮ್ಗೆ ಇರೋ ಎನರ್ಜಿನೂ ಹೊಟ್ಟೋಗ್ಬಿಡುತ್ತೆ. ಆದ್ರೆ ನಿಮ್ ಮನೆಗಳಲ್ಲಿ ಸಣ್ಣ ವಯಸ್ಸಿಂದ ಕೆಲಸ ಮಾಡ್ಸೋದು ಆ ತರದ್ ಏನಾದ್ರು ಮಾಡ್ತಾ ಇದ್ರ? ಅಂದ್ರೆ ನನ್ಗೊಂದ್ 10-12 ಇಯರ್ಸ್ ಬಂದ್ಮೇಲೆ ಅಮ್ಮ ಒಬ್ರೇ ಆಗಿರೋದ್ರಿಂದ ನಂಗೆ ಮನೆ ಕೆಲ್ಸ ಸ್ವಲ್ಪ ಕೆಲ್ಸ ನನಗೆ ಅಂತ ವಹಿಸ್ಬಿಟ್ರು. ನಾನ್ ಈ ತರ ಇದೀನಿ ಅಂತ ಅಮ್ಮ ಏನು ಸೂಕ್ಷ್ಮ ಮಾಡೋದಾಗ್ಲಿ, ಅವಳು ಆರಾಮಾಗಿರ್ಲಿ ನಾನ್ ಮಾಡ್ತೀನಿ ಆತರ. 10 ವರ್ಷದ ಹುಡುಗಿ ಇದ್ದಾಗ್ಲೇ ಕೆಲಸ ಮಾಡೋದು? 10-11 ವರ್ಷ ಇದ್ದಾಗ್ಲೇ ಸ್ಟಾರ್ಟ್ ಮಾಡ್ಸಿದ್ರು. ಅಂದ್ರೆ ಅವ್ರಿಗೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಡೋದು, ದೋಸೆ ಹಿಟ್ಟೆಲ್ಲ ಅವ್ರು ಮಿಕ್ಸ್ ಮಾಡ್ಕೊಟ್ರೆ ನಾನ್ ದೋಸೆ ಹಾಕೋದು, ಈ ತರ ಎಲ್ಲ. ಒಟ್ಟು ನನ್ನ ಸುಮ್ನೆ ಕೂರಿಸ್ತಾ ಇರ್ಲಿಲ್ಲ ನಮ್ಮಮ್ಮ. ಅಮ್ಮ ತುಂಬಾ ಸ್ಟ್ರಾಂಗ್. ಸೊ ನಾನು ತುಂಬಾ ಸ್ಟ್ರಾಂಗ್. ಅಮ್ಮನಿಗೆ ಎಷ್ಟೊಂದ್ ಜನ ಬೈದಿರ್ತಾರೆ ಅಂತ, ಯಾಕೆ ಇವಳ ಹತ್ರ ಕೆಲಸ ಮಾಡಿಸ್ತಿದ್ಯಾ ನೀನು? ಅಂದ್ರೆ ಕೆಳಗಡೆ ಕುತ್ಕೊಂಡ್ ಕೆಲಸ ಮಾಡ್ತಾ ಇದ್ನಲ್ಲ, ಸೊ ಅಮ್ಮಂಗೆ ಇವಾಗ ಮನೆಗ್ ಬಂದಿರೋ ಗೆಸ್ಟ್ಸ್ ಎಲ್ಲ ಅವಳ ಹತ್ರ ಏನಕ್ಕೆ ಕೆಲಸ ಮಾಡಿಸ್ತಿದ್ದೀರಾ, ನೀವ್ ಮಾಡ್ಬೋದಲ್ವಾ, ಈ ತರ ಎಲ್ಲ ತುಂಬಾ ಅಂದಿದ್ದಾರೆ. ಬಟ್ ನಾನು ಅವತ್ತು ಅಷ್ಟು ಮಾಡಿರೋದ್ರಿಂದ ನನ್ಗೆ ಇವಾಗ ಹೊರ್ಗಡೆ ಏನೇ ಆದ್ರೂ ನಾನು ಮ್ಯಾನೇಜ್ ಮಾಡ್ತೀನಿ. ನನ್ಗೆ ಭಯ ಇರಲ್ಲ. ಓಕೆ, ಈ ಕೆಲ್ಸ ಅಂದ್ರೆ ನಂಗೆ ಯಾವ ಕೆಲ್ಸ ಅಂದ್ರೂ ನಂಗೆ ಭಯ ಇರಲ್ಲ. ಓಕೆ, ಹೊರ್ಗಡೆ ಹೋಗಿ ತರ್ಬೇಕಾ ತರ್ತೀನಿ, ಮನೇಲಿ ಎಷ್ಟ್ ಜನಕ್ಕೆ ಅಡ್ಗೆ ಮಾಡ್ಬೇಕಾ ನನ್ನ ಧೈರ್ಯದಿಂದ ಮಾಡ್ತೀನಿ. ಅದೆಲ್ಲ ಹೆಂಗೆ ಅಂದ್ರೆ ಅಮ್ಮ ಅವತ್ ನಂಗೆ ಕೆಲ್ಸ ಮಾಡ್ಸಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನನ್ಗೆ ಇವತ್ತು ಈಸಿ ಆಗ್ತಾ ಇದೆ. ಆಕ್ಚುಲಿ ಏನಂತಂದ್ರೆ, ಆ ಒಂದ್ ಸಣ್ಣ ಹಳ್ಳಿ ಹುಡುಗಿ ಇವತ್ತು ಮೈಸೂರ್ ಅಂತ ಸಿಟಿಲಿ ಇದ್ದಾರೆ. ಇಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರೋದು ಮತ್ತೆ ಕಂಟಿನ್ಯೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರ ಜೊತೆ ಮನೆಯವ್ರು ಯಾರು ಇಲ್ಲ. ನಿಮ್ ಇಡೀ ಕೆಲ್ಸನ ನೀವೇ ಎಲ್ಲ ನೋಡ್ಕೊಳ್ತೀರಾ. ಜೊತೆಗೆ ನಿಮ್ ಫ್ರೆಂಡ್ಸ್ ಇದಾರೆ, ಅವ್ರಿಗೂ ನೀವೇ ಅಡಿಗೆ ಮಾಡ್ತೀರಾ, ಮತ್ತೆ ಅವ್ರಿಗೂ ಕೆಲ್ಸ ಕೊಡ್ತೀರಿ. ಆಮೇಲೆ ಎಷ್ಟು ನಾರ್ಮಲೈಸ್ಡ್ ಬದುಕಲ್ಲಿದ್ದೀರಾ. ಆಕ್ಚುಲಿ ಈ ಸಂದೇಶ ನಮ್ಮ ವ್ಯೂವರ್ಸ್ ಹೋಗ್ಬೇಕು. ಎಷ್ಟೊಂದ್ ಜನ ಡಿಸಬಿಲಿಟಿ ಅಂತಂದ್ರೆ ಅವ್ರ ಲೈಫೇ ನಾರ್ಮಲ್ ಆಗಿರೋದಿಲ್ಲ. ಅವ್ರ ಲೈಫಲ್ಲಿ ಏನೋ ಮಾಮೂಲಿ ತಿನ್ನೋದು ಮಲ್ಗೋದು ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ. ಹೌದು, ಇವಾಗ ನಾರ್ಮಲ್ ಅವರು ಏನೇನ್ ಮಾಡ್ತಿದೀವಿ ಎಲ್ಲಾ ಪ್ರತಿಯೊಂದನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅಡ್ಗೆ ಮಾಡೋದಾಗ್ಲಿ, ನಮ್ ಬಟ್ಟೆ ವಾಶ್ ಮಾಡ್ಕೊಳ್ಳೋದಾಗ್ಲಿ, ಹೊರ್ಗಡೆಯಿಂದ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು. ಇನ್ ಕೇಸ್ ನಾವ್ ಏನೋ ಟ್ರಿಪ್ ಹೋಗ್ಬೇಕು ಅಂತಂದ್ರು ನಾವು ಟ್ರಾವೆಲ್ ಮಾಡ್ತೀವಿ. ನಮ್ಗೆ ಏನಾದ್ರು ಪ್ಲೇಸ್ ನೋಡ್ಬೇಕಂದ್ರೆ ಈ ಟೂರ್ನಮೆಂಟ್ಸ್ ಗೆ ಟ್ರಾವೆಲ್ ಮಾಡಿರೋದು ನಮ್ಗೆ ಟ್ರಿಪ್ ಅನ್ಸಲ್ಲ. ಯಾಕಂದ್ರೆ ಅದು ಗೇಮ್ ಪ್ರೆಷರ್ ಇರುತ್ತೆ ನಮ್ಗೆ. ನಮ್ಗೂ ಟೈಮು ಸಿಗಲ್ಲ ವಿಸಿಟ್ ಮಾಡೋದಕ್ಕಾಗ್ಲಿ. ಟೂರ್ನಮೆಂಟ್ಸ್ ಎಲ್ಲಾ ಸ್ವಲ್ಪ ಟೂರ್ನಮೆಂಟ್ಸ್ ಆದ್ಮೇಲೆ ನಮ್ಗೆ ಬ್ರೇಕ್ ಸಿಕ್ಕಾಗ ನಾವು ಟ್ರಿಪ್ ಹೋಗ್ತಾ ಇರ್ತೀವಿ. ಎಂಜಾಯ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅದು ಗೇಮ್ ಪ್ರೆಷರ್ ಒಂದ್ ಸ್ವಲ್ಪ ಸೈಡ್ ಅಲ್ಲಿ ಇಟ್ಬಿಟ್ಟು ಟ್ರಿಪ್ ಈ ತರ ಎಲ್ಲ ಮಾಡ್ತೀವಿ. ಇತ್ತೀಚೆಗೆ ನಾವು ವೀಲ್ ಚೇರ್ ಅಲ್ಲಿ ಇದ್ದೀವಿ ಅನ್ನೋ ಫೀಲ್ ಬರ್ತಾ ಇಲ್ಲ ನಮ್ಗೆ. ಎಲ್ಲ ನಾರ್ಮಲ್ ಆಗಿನೇ ವೆರಿ ನೈಸ್. ಆಕ್ಚುಲಿ ಸ್ಪೋರ್ಟ್ಸ್ ಗೆ ಬರಕಿನ ಮುಂಚೆ ನಾನ್ ಕೂಡ ತುಂಬಾ ಎಮೋಷನಲ್ ಪರ್ಸನ್. ಇನ್ನು ಸ್ಪೋರ್ಟ್ಸ್ ಗೆ ಬರಕಿನ ಮುಂಚೆ ಅನ್ನೋದ್ಕಿಂತ ನನ್ ಮನೆಯಿಂದ ಹೊರಗ್ ಬಂದ ತಕ್ಷಣ ನಂಗೆ ಪ್ರಪಂಚ ಹಿಂಗಿರುತ್ತೆ. ಮನೇಲಿ ಇದ್ದು ಮನೆ, ಫ್ಯಾಮಿಲಿ, ಒಂದ್ ಸ್ವಲ್ಪ ಜನ ನನ್ ತಂಗಿ ಫ್ರೆಂಡ್ಸ್ ಆಗಿರ್ಬೋದು, ಇಷ್ಟ ಬಿಟ್ರೆ ನಂಗೆ ಹೊರ್ಗಡೆ ಲೈಫ್ ಏನು ಅಂತ ಗೊತ್ತಿಲ್ಲ. ನನ್ ಒಂದ್ ಮಾಲು ನೋಡಿರ್ಲಿಲ್ಲ ನಾನು. ಮಾಲ್ ಅಲ್ಲಿ ಮತ್ತೆ ಸಿಟಿಯಲ್ಲಿ ಹೆಂಗಿರ್ತಾರೆ ಜನ. ಒಂದೇ ಸಲ 20 ವರ್ಷ ಮನೇಲಿರೋ ಹುಡ್ಗಿ ಬೆಂಗಳೂರಿಗೆ ಬಂದ್ರೆ ಅವಳ್ದು ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಂದ ತಕ್ಷಣ ಹಂಗೆ ಹೊರಗ್ ಬಂದ ತಕ್ಷಣ ಓಕೆ, ನಾನ್ ಯಾರ ಹತ್ರ ಏನ್ ಮಾತಾಡ್ಬೇಕು, ನಾನ್ ಯಾರನ್ನ ಟ್ರಸ್ಟ್ ಮಾಡ್ಬೇಕು, ಓಕೆ ನಾನ್ ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು, ಈ ತರದ್ದು ಕನ್ಫ್ಯೂಷನ್ಸ್ ತುಂಬಾ ಇರ್ತಾ ಇತ್ತು ನನ್ಗೆ. ಹೋಗ್ತಾ 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 ಪ್ರತಿಯೊಂದನು ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಓಕೆ, ಯಾವ ಪರ್ಸನ್ ಟ್ರಸ್ಟ್ ಮಾಡ್ಬೋದು, ತುಂಬಾ ಪರ್ಸನ್ಸ್ ನ ಟ್ರಸ್ಟ್ ಮಾಡಿನೂ ಅವರಿಂದನೂ ಹರ್ಟ್ ಆಗಿರೋದು ಇದೆ. ಅಂದ್ರೆ ಒಳ್ಳೆ ಪರ್ಸನ್ಸ್ ಅಲ್ಲ ಆತರ. ಸೊ ನಾನು ಓನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ಇವತ್ತು ನಾನು ಸ್ಟ್ರಾಂಗ್ ಇದೀನಿ ಅಂದ್ರೆ ಅದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇಂದಾನೆ. ಇವಾಗ ಎಷ್ಟು ಸ್ಟ್ರಾಂಗ್ ಇದೀನೋ ನಾನು ಇದು ಗೇಮ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನಾನು ಅಷ್ಟೇ ವೀಕ್ ಇದ್ದೆ. ಅದು ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ನಾನು ತುಂಬಾ ವೀಕ್. ನಾನೇ ಹೇಳ್ತಿದ್ದೀನಿ, ಅದು ಆಕ್ಚುಲಿ ನಾವು ವೀಕ್ ಅನ್ನೋದು ಹೇಳ್ಬಾರ್ದು. ಬಟ್ ಒಂದೇ ಸಲ ಯಾರು ಇಷ್ಟು ಸ್ಟ್ರಾಂಗ್ ಆಗಕ್ ಸಾಧ್ಯ ಇಲ್ಲ. ನನ್ ಬರ್ತಿಂದಾನು ಸ್ಟ್ರಾಂಗ್ ಏನಲ್ಲ. ಮೆಂಟಲಿ ನಾನು ತುಂಬಾ ಎಮೋಷನಲ್ ಪರ್ಸನ್. ಇನ್ ಕೇಸ್ ಒಂದ್ ಪರ್ಸನ್ ಬಂದ್ಬಿಟ್ಟು ಅವ್ರ ಎಮೋಷನಲಿ ಏನಾದ್ರು ಮಾತಾಡಿದ್ರೆ ಅದು ಅವ್ರ ಕಷ್ಟ ನಂದು ಅನ್ಕೊಳ್ಳೋ ತರ ಹುಡ್ಗಿ ನಾನು. ನನ್ ಟೈಮ್ ಕೊಡೋದ್ಕಿಂತ ನಾನು ಬೇರೆಯವ್ರಿಗೆ ಟೈಮ್ ಕೊಡೋದೇ ಜಾಸ್ತಿ. ಮತ್ತೆ ಈ ಗೇಮ್ ಚೂಸ್ ಮಾಡ್ಕೊಂಡಾಗ್ಲೂ ನಿಮಗೆ ಒಂದಷ್ಟು ಮಾತುಗಳು ಬಂದಿರುತ್ತೆ. ಬ್ಯಾಡ್ಮಿಂಟನ್ ಯಾಕೆ ಆಡ್ತಿದ್ದಾಳೆ,
ಯಾಕೆ ಯಾಕೆ ಹುಡುಗಿ ಇದನ್ನೆಲ್ಲ ಯಾಕೆ ಆಡ್ಬೇಕು, ಮನೇಲಿ ಇರ್ಬೋದಲ್ಲ? ಹೌದೌದು. ಬ್ಯಾಡ್ಮಿಂಟನ್ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ಈ ತರ ಇದ್ದು, ಓಕೆ, ನನ್ ಕಂಪೇರಿಟಿವ್ಲಿ ನಂದು ಸ್ವಲ್ಪ ಡಿಸಬಿಲಿಟಿ ಜಾಸ್ತಿ. ಯಾಕಂದ್ರೆ ಬೈ ಬರ್ತ್ ಆಗಿರೋದ್ರಿಂದ, ನಂದು T5 ಲೆವೆಲ್ ಆಗಿರೋದ್ರಿಂದ ನನ್ಗೆ ಬ್ಯಾಲೆನ್ಸ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ. ನಾನು ಇವಾಗ ಈ ತರ ಕೂರ್ತಿದೀನಿ ಅಂದ್ರೆ, ನಾನ್ ಫಸ್ಟ್ ಈ ತರ ಕೂರ್ತಿರ್ಲಿಲ್ಲ, ನಂಗೆ ಕೂರಕ್ ಆಗ್ತಿರ್ಲಿಲ್ಲ, ಒಂದು ಸ್ಟ್ರಾಪ್ ಹಾಕ್ತಾ ಇದ್ದೆ ನಾನು. ಹೌದಾ? ಆ ಸ್ಟೇಜ್ ಇಂದ ನಾನು ಇಷ್ಟು ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಂಡಿರೋದು 4 years ಅಲ್ಲಿ. ಸೊ ನಾನ್ ಸ್ಟಾರ್ಟ್ ಮಾಡಿದಾಗ ನನ್ ಮುಂದೆ ಯಾರು ಮಾತಾಡ್ತಿರ್ಲಿಲ್ಲ, ಬಟ್ ನಂಗೆ ಅದ್ ಗೊತ್ತಾಗ್ತಾ ಇತ್ತು, ಇವಳು ಈ ಗೇಮ್ಗೆ ಸೂಟಬಲ್ ಅಲ್ಲ, ಯಾಕೆ ಆಡ್ತಾ ಇದ್ದಾಳೆ. ಮೋಸ್ಟ್ಲಿ ಇವಾಗ್ಲೂ ಮಾತಾಡ್ತಾ ಇರ್ಬೋದು, ನನಗ್ ಗೊತ್ತಿಲ್ಲ. ಬಟ್ ಆ ಲೆವೆಲ್ ಇಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ನನ್ಗೊಂದು ಟ್ರಸ್ಟ್ ಇದೆ. ಸಾಮಾನ್ಯ ಬೇರೆ ಗೇಮ್ಸ್ ಆಡಿಸ್ತಾರೆ, ಹೌದೌದು, ಕುತ್ಕೊಂಡ್ ಆಡ್ಬೋದು. ಇವಾಗ ಚೈನಾ, ಜಪಾನ್, ಕೊರಿಯಾ ಅದೆಲ್ಲ ನೋಡ್ರೆ, ಅಂದ್ರೆ ನನ್ ಕ್ಯಾಟಗರಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ, ಹುಡ್ಗಿರ್ ತುಂಬಾ ಸ್ಟ್ರಾಂಗ್ ಇದಾರೆ. ಯಾಕಂದ್ರೆ ಅವ್ರಿಗೆ ಬೈ ಬರ್ತ್ ಅನ್ನೋಕ್ಕಿಂತ ಚಿಕ್ಕೋರ್ ಇದ್ದಾಗ ಆಗಿಲ್ಲ. ಸೊ ಅವ್ರಿಗೆ ರೀಸೆಂಟ್ ಆಗಿ ಆಗಿರೋದ್ರಿಂದ ಅವ್ರಿಗೆ ಫಿಸಿಕಲಿ ಸ್ಟ್ರಾಂಗ್ ಇದಾರೆ. ಸೊ ಅವ್ರನ್ನೆಲ್ಲ ನೋಡ್ಬಿಟ್ಟು ನನ್ನ ಅವ್ರ ಜೊತೆ ಕಂಪೇರ್ ಮಾಡಿದಾಗ ನನ್ ಕಮ್ಮಿನೇ ಕಾಣಿಸ್ತೀನಿ. ಸೊ ಅದ್ರಿಂದ ಹೇಳ್ತಾ ಇದ್ರು ತುಂಬಾ, ಇವ್ರ ಜೊತೆ ಎಲ್ಲ ನೀನ್ ಕಾಂಪೀಟ್ ಮಾಡಕ್ ಆಗಲ್ಲ, ಈ ಗೇಮ್ ಬಿಟ್ಟು ಬೇರೆ ಆಡ್ಬೋದು. ಆತರ ಇಂಟರ್ನ್ಯಾಷನಲ್ ಮ್ಯಾಚ್ ಗಳಿಗೆ ಹೋದಾಗ ಅವ್ರನ್ನೆಲ್ಲ ನೋಡಿ ನೀವು ಲೋ ಆಗಿದ್ದು ಉಂಟಾ? ಇದೆ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಹೇಳಿದ್ನಲ್ವಾ ನಾನು, ಈ ತರ ಎಲ್ಲ ಮಾತಾಡಿದಾಗ ನನ್ ಮೇಲೆ ನನ್ಗೆ ಡೌಟ್ ಸ್ಟಾರ್ಟ್ ಆಯ್ತು. ಸೊ ಇವ್ರು ಹೇಳ್ತಿರೋದ್ ಕರೆಕ್ಟಾ, ಅಥವಾ ನಾನ್ ತಗೊಂಡಿರೋ ಡಿಸಿಷನ್ ಕರೆಕ್ಟಾ? ಒಂದ್ ಟೈಮಲ್ಲಿ ಮೋಸ್ಟ್ಲಿ ನನ್ ಪರ್ಫಾರ್ಮೆನ್ಸ್ ಬರ್ದೇ ಇದ್ದಾಗ, ಓಕೆ ಇವ್ರು ಹೇಳ್ತಿರೋದೇ ಕರೆಕ್ಟು, ನಾನೇನಾದ್ರು ರಾಂಗ್ ಆಗಿ ಚೂಸ್ ಮಾಡೋದ್ನ. ಹಂಗಂದ್ರೆ ನನ್ಗೆ ಇದು ಬಿಟ್ಟು ಬೇರೆ ಆಡಕ್ ಇಷ್ಟ ಇಲ್ಲ. ಇದ್ ಬಿಟ್ಟು ನಾನು ಏನೋ ಮೆಡಲ್ಗೋಸ್ಕರನೋ ಏನೋ ಹೆಸರು ಮಾಡ್ಬೇಕು ಅಂತ, ಮೆಡಲ್ ಹೆಸರು ಮಾಡ್ಬೇಕು ಅಂತಿದೆ, ಮಾಡ್ಬೇಕಂದ್ರೆ ನಾನು ಇದ್ರಲ್ಲೇ ಮಾಡ್ಬೇಕು. ನಂಗೆ ಏನೋ ಈಸಿ ಇರೋ ಗೇಮು, ಕುತ್ಕೊಂಡ್ ಆಡೋ ಗೇಮ್ ಅಲ್ಲಿ ನಂಗೆ ಅಚೀವ್ ಮಾಡ್ಬೇಕು ಅಂತ ಇಲ್ಲ. ನಂಗೆ ಅದೇ ಟೈಮ್ಗೆ ಒಬ್ರು ತುಂಬಾ ಒಳ್ಳೆ ಕೋಚ್ ಸಿಕ್ರು. ಸೊ ಅವ್ರು ನನ್ನ ಟ್ರಸ್ಟ್ ಮಾಡಿದ್ರು. ಅವರು ಈ ಮಾತೆಲ್ಲ ನಂಗೆ ಏನು ಹೇಳಲಿಲ್ಲ, ಓಕೆ ನೀನ್ ಹಾರ್ಡ್ ವರ್ಕ್ ಮಾಡ್ಬೇಕು. ಸೊ ಅದೇ ತರ ಅವರು ನಂಗೆ ವರ್ಕ್ ಮಾಡ್ಸಿದ್ರು. ನಾನು ಅದೇ ತರ ಡಿಸಿಪ್ಲಿನ್ ಆಗಿ ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ಬೇಕೋ ಎಲ್ಲಾ ಮಾಡ್ದೆ. ಸ್ಪೋರ್ಟ್ಸ್ ಅಂದ್ರೆ ಡಿಸಿಪ್ಲಿನ್ ಮ್ಯಾಮ್. ನಾವ್ ಈ ದಿನ ಇದು ಮಾಡ್ಬೇಕಂದ್ರೆ ಅದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ. ಅದು ವಾರದಲ್ಲಿ 2 ದಿನ ಮಾಡ್ತೀನಿ, 1 ದಿನ ಮಲಗ್ತೀನಿ, ಆಗಲ್ಲ. ಇಷ್ಟ ದಿನ ನಾನು ಈ ವರ್ಕೌಟ್ ಮಾಡ್ಬೇಕಂದ್ರೆ ಇದ್ ಮಾಡಿದ್ರೆ ಅದ್ ಅವತ್ತಿಗೆ ನಂಗೆ ರಿಸಲ್ಟ್ ಕೊಡುತ್ತೆ. ಒಂದ್ 6 monthsಗೆ 7 monthsಗೆ ತುಂಬಾ ವೇಟ್ ಮಾಡ್ಬೇಕು. ಅವತ್ತಿಂದ ನಾನು ಏನ್ ಹಳದು ಎಲ್ಲ ಬಿಟ್ಬಿಟ್ಟು ಯಾರ್ ಏನ್ ಹೇಳ್ತಾರೆ ಅದನ್ನೆಲ್ಲ ಫಸ್ಟ್ ಬೇರೆಯವ್ರು ಹೇಳೋದ್ ಕೇಳಿಸ್ಕೊಳ್ಳೋದ್ ಬಿಟ್ಬಿಟ್ಟೆ. ಓಕೆ ಗೇಮ್ ರಿಲೇಟೆಡ್ ಹೇಳ್ತಾರ, ಓಕೆ ನೀನ್ ಇದ್ ಕಲಿ, ನೀನ್ ಇದ್ ಕರೆಕ್ಷನ್ ಮಾಡು ಅಂತ ಹೇಳ್ತಾರ, ಅದು ಮಾತ್ರ ಕೇಳ್ತೀನಿ ನಾನು, ಬೇರೆ ಏನೇನು ನಾನು ಕೇಳಿಸ್ಕೊಳಕ್ ಹೋಗೋದಿಲ್ಲ. ಒಂದ್ ಹುಡುಗಿ ಸ್ಪೋರ್ಟ್ಸ್ ಅಂತ ಬಂದಾಗ, ಅದ್ರಲ್ಲೂ ಹಳ್ಳಿ ಬೆಳ್ದಿರೋ ಹುಡುಗಿ ಸ್ಪೋರ್ಟ್ಸ್ ತಗೊಳ್ತಾ ಇದ್ದಾಳೆ, ಏನೋ ಒಂದ್ ಆಯ್ಕೆ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಅಂತಂದ್ರೆ ಮನೆಯಲ್ಲಿ ಸಪೋರ್ಟ್ ಹೆಂಗಿತ್ತು? ಯಾಕಂತಂದ್ರೆ ನೀವು ಯಾವ್ದೋ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬೆಳೆದವ್ರಲ್ಲ, 0 to hero ಕಾನ್ಸೆಪ್ಟ್ ಅಲ್ಲಿ ಬೆಳೆದವ್ರು. ಮನೇಲಿ ಅಂತಂದ್ರೆ ಸ್ಪೋರ್ಟ್ಸ್ ಅನ್ನೋದಕ್ಕಿಂತ ನಾನು ಹೊರ್ಗಡೆ ಬರೋದೇ ಅವ್ರಿಗೆ ತುಂಬಾ ಭಯ ಇತ್ತು. 20 ವರ್ಷ ಮನೇಲಿ ಇರೋಳು, ಹೊರ್ಗಡೆ ಹೋಗಿ ಹೆಂಗ್ ಮ್ಯಾನೇಜ್ ಮಾಡ್ತಾಳೆ. ಸೊ ಆ ಟೈಮಲ್ಲಿ ನನ್ನ ತುಂಬಾ ಟ್ರಸ್ಟ್ ಮಾಡಿದ್ದು, ನಂಗೆ ಸಪೋರ್ಟ್ ಮಾಡಿದ್ದು ಅಂದ್ರೆ ನನ್ ತಂಗಿ. ಯಾಕಂದ್ರೆ ಅವಳು ಬೆಂಗಳೂರಲ್ಲೇ ಓದ್ತಾ ಇರೋದ್ರಿಂದ ಅವಳ ಸಪೋರ್ಟ್ ನಂಗೆ ತುಂಬಾ ಚೆನ್ನಾಗ್ ಸಿಕ್ತು. ಅಲ್ಲಿಂದ ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ, ಪಲ್ಲವಿ ತಂಗಿ, ಅಂಡ್ ಐ ಆಮ್ ರಿಯಲಿ ಪ್ರೌಡ್ ಟು ಸೇ ದಟ್ ಪಲ್ಲವಿ ಲೈಫ್ ನಮ್ಗೆ ಒಂದು ಮಿರಾಕಲ್ ತರ ಅವಳ ಲೈಫ್ ಜರ್ನಿ. ಯಾಕಂದ್ರೆ ಅವಳು ಚಿಕ್ಕವಳಿದ್ದಾಗ್ಲೇ ಆಕ್ಸಿಡೆಂಟ್ ಆಗಿದ್ದರಿಂದ ಅವಳು ಎಲ್ಗೂ ಹೊರಗಡೆ ಹೋಗಕ್ ಆಗ್ಲಿಲ್ಲ, ಸ್ಕೂಲು ಕಾಲೇಜ್ ಎಲ್ಲೂ ಹೋಗಿಲ್ಲ, ಅವಳು ಮನೇಲೇ ಇರ್ಬೇಕಾಗ್ ಬಂತು ಪರಿಸ್ಥಿತಿ. ಎಲ್ಲಿ ಹೋಗಿಲ್ಲ ಅಂದ್ರೂ ಅವಳು ಮನೇಲೇನೆ ಪ್ರತಿಯೊಂದು ಆಕ್ಟಿವಿಟೀಸ್ ಮಾಡ್ತಾ ಇದ್ಲು, ತುಂಬಾ ಆಕ್ಟಿವ್ ಆಗಿದ್ಲು. ಸ್ಟಿಚಿಂಗ್ ಆಗ್ಲಿ, ಎಂಬ್ರಾಯ್ಡ್ರಿ ಆಗ್ಲಿ, ಮತ್ತೆ ಕುಕಿಂಗ್ ಆಗ್ಲಿ, ಅವಳು ಮನೇಲೆ ಕುತ್ಕೊಂಡು ಏನ್ ಮಾಡ್ಬೋದೋ ಅದೆಲ್ಲ ಟ್ರೈ ಮಾಡ್ತಾ ಇದ್ಲು. ಅದಾದ್ಮೇಲೆ ಅವಳಿಗೆ ಇಂಜರಿ ಆಗಿ ಒಂದು 25 years ಆದ್ಮೇಲೆ ನಮ್ಗೆ ಈ ತರ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತ ಹೇಳಿ ಒಂದು NGO ಬಗ್ಗೆ ಗೊತ್ತಾಯ್ತು. ಅಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋರ್ಗೆ ರಿಹಾಬಿಲಿಟೇಷನ್ ಕೊಡ್ತಾರೆ, ಇಂಡಿಪೆಂಡೆಂಟ್ ಆಗಿರಕ್ಕೆ ಕಲ್ಸ್ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ನಾವು ಅಲ್ಲಿ ಕರ್ಕೊಂಡು ಹೋದ್ವಿ ಅವಳನ್ನ. ಅಲ್ಲಿ ಹೋದ್ಮೇಲೆ ಅವಳಿಗೆ ಎಲ್ಲ ಎಕ್ಸ್ಪೋಜರ್ ಸಿಕ್ತು, ಈ ತರ ಪ್ಯಾರಾ ಬ್ಯಾಡ್ಮಿಂಟನ್ ಗೇಮ್ ಇದೆ, ನಾನು ವೀಲ್ ಚೇರ್ ಅಲ್ಲಿ ಗೇಮ್ ಆಡ್ಬೋದು ಅಂತ ಅವಳಿಗೆ ಗೊತ್ತಾಯ್ತು. ಅದು ಗೊತ್ತಾದ್ಮೇಲೆ ಅವಳಿಗೆ ಮುಂಚೆಯಿಂದನೂ ಗೇಮ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವಳು ನಾನು ಪ್ಯಾರಾ ಬ್ಯಾಡ್ಮಿಂಟನ್ ಆಡ್ಬೇಕು, ನಾನು ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ಲು. ಅವಳು ಆತರ ಅನ್ಕೊಂಡಾಗ ಮನೆಯಲ್ಲಿ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ ತುಂಬಾ ಜನ ತುಂಬಾ ಕ್ವಶನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಅವಳು ಒಬ್ಳನ್ನ ಹೆಂಗ್ ಕಳಿಸ್ತೀರಾ, ಅವಳು ಹೆಂಗ್ ಹೋಗ್ತಾಳೆ,
ಯಾವ ತರ ಒಬ್ಳೆ ಇರಕ್ ಸಾಧ್ಯ, ಇಷ್ಟ ದಿನ ಮನೇಲೆ ಇದ್ದು ಹೆಂಗೆ ಬಿಟ್ಟಿರ್ತೀರಾ ನೀವು ಅಂತ. ಬಟ್ ನಮ್ಗೆ ಅದೊಂದು ಅವಳ ಮೇಲೆ ಒಂದು ಕಾನ್ಫಿಡೆನ್ಸ್ ಇತ್ತು. ಅವಳು ಇಷ್ಟೇ ಫೇಸ್ ಮಾಡಿದಾಳೆ, ಇಷ್ಟೆಲ್ಲ ಇದ್ರೂನು ಯಾವತ್ತೂ ಅವಳು ಕಂಪ್ಲೇಂಟ್ ಮಾಡಿಲ್ಲ. ನನಗೆ ಯಾಕೆ ಹಿಂಗಾಯ್ತು, ನನ್ ಮನೇಲೆ ಯಾಕಿರ್ಬೇಕು ಅಂತ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ಇಷ್ಟ ದಿನ ಏನು ಅವಳು ನಮ್ಮನ್ ಕೇಳಿಲ್ಲ. ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪಲ್ಲವಿ ಇಸ್ ನಾಟ್ ಡಿಫೈನ್ಡ್ ಬೈ ಹರ್ ಡಿಸಬಿಲಿಟಿ, ಶಿ ಇಸ್ ಡಿಫೈನ್ಡ್ ಬೈ ಹರ್ ಸ್ಟ್ರೆಂತ್ ಅಂಡ್ ಕರೇಜ್. ತಂಗಿ ಹಾಗೂ ಅಮ್ಮ ಜೊತೆಲಿ ಬರ್ತಾ ಇದ್ರ? ಅಮ್ಮ ಎಲ್ಲಾ ಕಡೆ ಅಮ್ಮ ಬರಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಮನೆಯಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕಾಗಿರೋದ್ರಿಂದ. ಜೊತೆಗೆ ನಾನು ಇನ್ನೂ ಒಂದ್ ವಿಷಯ ಕೇಳ್ಬೇಕು. ಹ್ಮ್. ಎಷ್ಟೊಂದ್ ಮ್ಯಾಚ್ ಗಳಿಗೆ ನೀವು ಒಬ್ರೇ ಹೋಗ್ತೀರಾ, ಹೌದು. ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಅಂದ್ರೆ ಇಟ್ ಕ್ಯಾನ್ ಬಿ ಫ್ಲೈಟ್. ಹ್ಮ್. ಮತ್ ನಾನ್ ನಿಮ್ಮನ್ನ ಮೀಟ್ ಮಾಡಿದ್ದು ದೂರದರ್ಶನದಲ್ಲಿ, ಅವಾಗ್ಲೂ ಹೇಳಿದ್ರಿ ಟ್ರೈನಿಗೆ ಬಂದೆ ಮೈಸೂರು ಟು ಬೆಂಗಳೂರು ಟ್ರೈನ್ ಅಲ್ಲಿ ಒಬ್ಳೆ ಒಬ್ಳೆ ಬಂದಿದ್ದೀನಿ. ಬಂದು ಅಂದ್ರೆ ಯಾವ್ದೇ ಕೇರ್ ಟೇಕರ್ ಇಲ್ದಿರಾ, ಅಥವಾ ನಿಮ್ಗೆ ಅಂತ ಯಾರೋ ಒಬ್ಬ ಬೇಕಾಗುತ್ತೆ, ಒಂದು ಡಿಪೆಂಡೆಂಟ್ ಆಗಿರೋ ಕಾರಣ. ಏನ್ ಅನ್ಸುತ್ತೆ, ಹೇಗ್ ಟ್ರಾವೆಲ್ ಮಾಡ್ತೀರಾ ಈ ತರದೆಲ್ಲ? ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಭಯ ಇರ್ತಾ ಇತ್ತು. ಇವಾಗ ನಾವು ಟ್ರೈನ್ ಹತ್ಬೇಕಂದ್ರೆ ಅಲ್ಲಿ ಇಬ್ರು ಪರ್ಸನ್ಸ್ ಬೇಕು ನಮ್ಗೆ, ವೀಲ್ ಚೇರ್ ಸಮೇತ ಲಿಫ್ಟ್ ಮಾಡಿ ಇಡ್ಬೇಕು. ಈ ನಮ್ ಇಂಡಿಯಾದಲ್ಲಿ ಆಕ್ಸೆಸಿಬಿಲಿಟಿ ತುಂಬಾ ಕಮ್ಮಿ, ನೀವೇ ನೋಡಿರ್ತೀರಾ. ಟ್ರೈನ್ ಅಲ್ಲಿ ಡಿಸಬಿಲಿಟಿ ಬೋಗಿ ಅಂತ ಮಾಡಿದ್ದಾರೆ. ಸೊ ನಾವ್ ಅದಕ್ಕೆ ಹೆಂಗ್ ಹತ್ಬೇಕು, ಅದಕ್ಕೆ ಫೆಸಿಲಿಟಿ ಮಾಡಿಲ್ಲ. ಸಪೋರ್ಟ್ ಮಾಡ್ಲೇಬೇಕು. ಬೇರೆ ಕಂಟ್ರೀಸ್ ಎಲ್ಲ ನೋಡಿದ್ರೆ ರ್ಯಾಂಪ್ ಮಾಡಿರ್ತಾರೆ ಟ್ರೈನ್ ಹತ್ತಕ್ಕಾಗ್ಲಿ. ರ್ಯಾಂಪ್ ಅಂದ್ರೆ ಎಲೆಕ್ಟ್ರಿಕ್ ರ್ಯಾಂಪ್ ಮಾಡಿರ್ತಾರೆ, ಅದು ರಿಮೋಟ್ ಕಂಟ್ರೋಲ್ ಅಲ್ಲಿ ವರ್ಕ್ ಆಗುತ್ತೆ. ಆತರ ಮಾಡ್ಬೋದು ನಮ್ಮ ಟ್ರೈನ್ ಗಳಲ್ಲಿ, ಬಟ್ ಆತರ ಇಲ್ಲ. ಸೊ ನಮ್ ಟ್ರೈನ್ ಹತ್ಬೇಕಂದ್ರೆ ಇಬ್ರು ಪರ್ಸನ್ಸ್ ಬೇಕು, ಅವ್ರು ನಮ್ನ ವೀಲ್ ಚೇರ್ ಸಮೇತ ಎತ್ತಿ. ಅದೊಂದು ಭಯ ಇರ್ತಿತ್ತು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಟ್ರೈನ್ ನಿಂತ ಮೇಲೆ ಯಾರು ಬಂದ್ ಇಳಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗ್ಬಿಡ್ತೀನಿ. ಆಮೇಲೆ ಬರ್ತಾ ಬರ್ತಾ ಯಾರಾದ್ರೂ ಸಿಗ್ತಾರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಜನ ಇದ್ದೇ ಇರ್ತಾರಲ್ವಾ. ಸೊ ಹತ್ಸಿ ಇಳಿಸಿ ಅಲ್ಲಿಂದ ಮತ್ತೆ ಹೊರ್ಗಡೆ ನಾವೇ ಪುಷ್ ಮಾಡ್ಕೊಂಡ್ ಬಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಶಿಫ್ಟ್ ಆಗೋದು. ಕೈಯೆಲ್ಲ ನಿಲ್ಸ್ಬೇಕು, ಫೋರ್ಸ್ ಆಗಿ ನಿಲ್ಸ್ಬೇಕು ಅಷ್ಟೇ. ಸಡನ್ ಆಗಿ ನಿಲ್ಸಕ್ ಸ್ಟಾಪ್ ಮಾಡ್ಬೇಕಿತ್ತು, ಬಟ್ ತುಂಬಾ ಸ್ಟ್ರಾಂಗ್ ಆಗಿ ಹಿಡ್ಕೊಂಡು ಸ್ಟಾಪ್ ಮಾಡ್ಬೇಕು. ತಳ್ಳಿ ಕೈ ನೋವು ಬರ್ತಾ ಇರುತ್ತೆ. ಕೈ ಎಲ್ಲ ನೋಡಿ, ಇದೆಲ್ಲ ವೀಲ್ ಚೇರ್ ಇಂದ ಬೊಬ್ಬೆ ಆಗಿರುತ್ತೆ. ಇಲ್ಲಿ ಟಚ್ ಮಾಡಿ, ಇಲ್ಲಿ ಹೌದು, ತುಂಬಾ ಗಟ್ಟಿ ಅನ್ಸ್ತಿದೆ. ಪುಷ್ ಮಾಡಿ ಆಗಿರೋದು. ಇಲ್ಲೆಲ್ಲ ಫಸ್ಟ್ ಬೊಬ್ಬೆ ಬರಕ್ ಸ್ಟಾರ್ಟ್ ಆಯ್ತು. ಬೊಬ್ಬೆ ಬಂದು ಅದು ಆ ಸ್ಕಿನ್ ಅಲ್ಲೇ ಇವಾಗ ಹಾರ್ಡ್ ಆಗ್ಬಿಟ್ಟಿದೆ ಅದು. ಪಲ್ಲವಿ ಅವರೇ, ಈ ಡಿಸೇಬಲ್ಸ್ ಗಳನ್ನ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಹೌದು. ಆದ್ರೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಇರೋ ಚಾಲೆಂಜಸ್ ಏನ್ ಕಡಿಮೆ ಇಲ್ಲ ಮ್ಯಾಮ್. ಚಿಕ್ಕ ವಿಷಯದಿಂದ ನಾನು ಬೇಸಿಕ್ ಇಂದ ಹೇಳ್ತೀನಿ ಮ್ಯಾಮ್. ನಾವು ಮೈಸೂರಿಗೆ ಬಂದಾಗ ನಮ್ಗೆ ಮನೆ ರೆಂಟಿಗೆ ಕೊಡ್ತಾ ಇರ್ಲಿಲ್ಲ ಯಾರು. ನಾವ್ ಇಂಡಿಪೆಂಡೆಂಟ್ ಆಗಿ ಇರ್ತೀವಿ, ನಾವ್ ಮನೆ ಕ್ಲೀನ್ ಆಗಿ, ನೀವ್ ನೋಡಿದ್ರಿ, ನಾವ್ ಕ್ಲೀನ್ ಆಗಿ ಇಟ್ಕೊಂತೀವಿ ಅಂದ್ರೆ ಇಲ್ಲ, ವೀಲ್ ಚೇರ್ ಅವ್ರಿಗೆ ಮನೆ ಕೊಡಲ್ಲ. ಎಷ್ಟು ಮನೆ ರಿಜೆಕ್ಟ್ ಮಾಡಿ ನಮ್ಗೆ ಕೊನೆಗೆ ಸಿಕ್ಕಿರೋ ಮನೆ ಅದು. ಅವಾಗ ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ, ಯಾಕೆ ನಾವು ಮನುಷ್ಯರಲ್ವಾ, ನಾವ್ ಹೇಳ್ತಿದೀವಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ. ಏನಾದ್ರು ಅವ್ರಿಗೆ ಡ್ಯಾಮೇಜ್ ಆದ್ರೆ ನಾವು ಅಮೌಂಟ್ ಕೊಡ್ತೀವಲ್ಲ, ಇಷ್ಟು ರಿಕ್ವೆಸ್ಟ್ ಮಾಡ್ಬೇಕಾ ನಾವು ಅನ್ನೋದು ಬಂದ್ಬಿಡುತ್ತೆ ಮೈಂಡಿಗೆ. ಬಟ್ ಒಂದ್ಸಲ ಸಿಕ್ಕಾಗ ಇವಾಗ ನಮ್ ಏರಿಯಾದಲ್ಲಿ ಎಲ್ಲರೂ ಹೇಳ್ತಾರೆ, ನೀವ್ ಇರೋದೇ ಗೊತ್ತಾಗಲ್ಲ, ಎಷ್ಟು ಡಿಸಿಪ್ಲಿನ್ ಆಗಿರ್ತೀರಾ, ಎಷ್ಟ್ ಚೆನ್ನಾಗ್ ಮನೆ ಇಟ್ಕೊಂಡಿದೀರಾ. ಅವಾಗ ನಾವ್ ಅಷ್ಟ್ ಕಷ್ಟಪಟ್ಟಿದ್ದಕ್ಕೆ ನೋಡು ಇವತ್ ನಾವ್ ಪ್ರೂವ್ ಮಾಡ್ಕೊಂಡ್ವಲ್ಲ ಅನ್ನೋದು ಆ ಖುಷಿ ಇರುತ್ತಲ್ವಾ. ನೆಕ್ಸ್ಟ್ ಟ್ರಾವೆಲ್, ನಾವ್ ಎಲ್ಲರ ತರ ಟ್ರಾವೆಲ್ ಮಾಡ್ಬೇಕು. ಇವಾಗ ಪ್ರತಿ ಸಲ ನಾವು ಕ್ಯಾಬಲ್ಲಿ ಓಡಾಡಕ್ ಆಗುತ್ತಾ? ನಮ್ಮ ಹತ್ರ ಫೈನಾನ್ಷಿಯಲಿ ನಾವ್ ಅಷ್ಟು ಸ್ಟ್ರಾಂಗ್ ಇರ್ತೀವ? ಇವಾಗ ವೀಲ್ ಚೇರ್ ಅಂದ್ರೇನೆ ನಮ್ಗೆ ಮೆಡಿಕಲ್ ಕಿಟ್ ಎಷ್ಟೋ ಎಕ್ಸ್ಪೆನ್ಸಸ್ ಇರುತ್ತೆ ಮಂತ್ಲಿ. ಅದ್ರಲ್ಲಿ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದು ಕಾರ್ ಚಾರ್ಜಸ್ ನಮ್ಗೆ 5000 ಆಗುತ್ತೆ ಒಂದ್ ಸೈಡ್. ಹೋಗಿ ಬರೋದಕ್ಕೆ 10,000 ನಾವ್ ಹೆಂಗ್ ಮಾಡಕ್ಕಾಗಲ್ಲ. ಓಕೆ, ಬಸ್ಸಿಗೆ ಹೋಗ್ತೀವಾ, ಬಸ್ಸಲ್ಲಿ ವೀಲ್ ಚೇರ್ ಫೆಸಿಲಿಟಿ ಇದೆಯಾ? ಇಲ್ಲ. ಇನ್ ಕೇಸ್ ತುಂಬಾ ಸಲ ಏನಾಗಿದೆ ಮ್ಯಾಮ್, ನಾನು ಬಸ್ಸಲ್ಲಿ ಹೋಗಕ್ ಟ್ರೈ ಮಾಡಿದೀನಿ. ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನನ್ ಫ್ರೆಂಡ್ ಹತ್ಸ್ತಾ ಇದ್ರು ಬಸ್ಸು, ಅಲ್ಲಿ ಇನ್ನೊಬ್ರು ಫ್ರೆಂಡ್ ಬಂದು ಇಳ್ಸ್ಕೊಂತ ಇದ್ರು. ಏನಾಯ್ತು, ಒಂದ್ಸಲ ನನ್ ಫ್ರೆಂಡ್ ಬರೋದು ಲೇಟ್ ಆಗ್ಬಿಡ್ತು ಅಲ್ಲಿ ಇಳ್ಸ್ಕೊಳ್ಳೋದಕ್ಕೆ ಅಂತ. ಬಸ್ಸವರು ಎಷ್ಟು ಕೋಪ ಮಾಡ್ಕೊಂಡ್ರು ಅಂದ್ರೆ, ನೀವ್ ಹಿಂಗಿದ್ದು ಏನಕ್ಕೆ ಬಸ್ಸಿಗೆ ಬರೋದು, ಈ ಇಳ್ಸ್ಕೊಳಕ್ ಕರೆಕ್ಟ್ ಟೈಮ್ಗೆ ತುಂಬಾ ರೇಗಾಡ್ಬಿಟ್ರು. ನಾನು ಅದೇ ಲಾಸ್ಟ್, ನಾನು ಮತ್ತೆ ಬಸ್ಸಿಗೆ ಹೋಗ್ಲಿಲ್ಲ. ಇನ್ ಕೇಸ್ ಅವರಲ್ಲಿ ವೀಲ್ ಚೇರ್ ಫೆಸಿಲಿಟಿ ರ್ಯಾಂಪ್ ಕೊಟ್ಟಿದ್ರೆ ನನಗೇನ್ ತೊಂದ್ರೆ ಆಗ್ತಿತ್ತು? ಅವ್ರದಲ್ವಾ ಇದು ಮಿಸ್ಟೇಕ್, ನಂದಲ್ಲ ಇದು ಮಿಸ್ಟೇಕ್. ಹಕ್ಕಿದೆ, ಬಸ್ಸಲ್ಲಿ ಹೋಗ್ಬೇಕಲ್ವಾ, ನನ್ ಆ ಅಮೌಂಟ್ ನಾನು ಬೇರ್ ಮಾಡ್ಬೋದು ಬಸ್ಸಿಗಾದ್ರೆ. ಕಾರಲ್ಲಿ ನಾನು ಪ್ರತಿ ಸಲ ನಾನು ಬೇರ್ ಮಾಡಕ್ ಆಗಲ್ವಲ್ಲ. ಪಲ್ಲವಿ ಅವರೇ, ಟ್ರೈನ್ ಜರ್ನಿ ಬಗ್ಗೆ ಹೇಳಿದ್ರಿ, ಬಸ್ ಜರ್ನಿ ಬಗ್ಗೆ ಹೇಳಿದ್ರಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಗಳು ಇದೆ. ಮತ್ತೆ
ಮನ್ಸಿಗೆ ಕಷ್ಟ ಕೊಡುವಂತ ರಾಂಗ್ ಎಕ್ಸ್ಪೀರಿಯನ್ಸ್ಗಳು ಇದೆ. ಹೌದು ಆದ್ರೆ ಒಂದ್ ಸಾಮಾನ್ಯ ಹುಡುಗಿ ಫ್ಲೈಟ್ ಅಲ್ಲಿ ಹಲವಾರು ಬಾರಿ ಜರ್ನಿ ಮಾಡ್ತಾಳೆ ಅಂತಂದ್ರೆ ಅದು ಏನ್ ಸಾಮಾನ್ಯ ಅಲ್ಲ, ಹಾ ಚಾಲೆಂಜಸ್ ಇರುತ್ತೆ. ಯಾವ್ದಾದ್ರು ಇನ್ಸಿಡೆಂಟ್ ಶೇರ್ ಮಾಡ್ಬೋದಾ? ಹಾ ಮ್ಯಾಮ್ ಖಂಡಿತ ತುಂಬಾ ಇನ್ಸಿಡೆನ್ಸ್ ಇದೆ. ಅಂದ್ರೆ ಹೌದಾ? ಒಂದೊಂದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಟೈಮಲ್ಲೂ ಒಂದೊಂದು ಹ್ಮ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅಂದ್ರೆ ಕಷ್ಟ ಟ್ರಬಲ್ ಆಗಿರೋ ಎಕ್ಸ್ಪೀರಿಯನ್ಸಸ್ ಹ್ಮ್. ಇದೆ. ಇವಾಗ ನಾವು ನಮ್ದು ಲಗೇಜಸ್ ಜಾಸ್ತಿ ಇರುತ್ತೆ. ಒಂದು ಸ್ಪೋರ್ಟ್ಸ್ ವೀಲ್ ಚೇರ್ ಇರುತ್ತೆ, ಮತ್ತೆ ಇದು ಪರ್ಸನಲ್ ವೀಲ್ ಚೇರ್ ಇರುತ್ತೆ. ಮತ್ತೆ ನಾವು 8 ಡೇಸ್ಗೆ ಬೇರೆ ಕಂಟ್ರಿ ಟೂರ್ನಮೆಂಟ್ ಹೋಗ್ತಿದೀವಿ ಅಂದ್ರೆ ತುಂಬಾ ಎಲ್ಲಾನು ಇಲ್ಲಿಂದಾನೇ ತಗೊಂಡ್ ಹೋಗ್ಬೇಕಾಗತ್ತೆ. ಇವಾಗ ಅಲ್ಲಿ ಹೋಗಿ ನಮ್ಗೆ ಗೊತ್ತಿಲ್ದಿರೋ ಕಡೆ ನಮ್ಗೆ ಎಮರ್ಜೆನ್ಸಿ ಏನಾದ್ರು ಬೇಕಂದ್ರೆ ಬೇಗ ಹೋಗಿ ಪರ್ಚೇಸ್ ಮಾಡಕ್ ಆಗಲ್ಲ. ಸೊ ನಮ್ದು ಬ್ಯಾಗೇಜ್ ಕೂಡನು 20 kg ಇರುತ್ತೆ. ಅದೆಲ್ಲ ನಾವು ಒಳಗಡೆ ಹೋಗಿ ಚೆಕ್ ಇನ್ ತುಂಬಾ ಕೇರ್ಫುಲ್ ಆಗಿ ಚೆಕ್ ಇನ್ ಮಾಡಿಸ್ಬೇಕು. ಯಾಕಂದ್ರೆ ನಮ್ದು ಸ್ಪೋರ್ಟ್ಸ್ ವೀಲ್ ಚೇರ್ ಡ್ಯಾಮೇಜ್ ಆದ್ರೆ ಫ್ಲೈಟ್ ಅಲ್ಲಿ ಅಂದ್ರೆ ನಿಧಾನಕ್ಕೆ ಎತ್ತಿ ಇಡಲ್ಲ ಎಲ್ಲ ಲಗೇಜು. ಅಂದ್ರೆ ಅವ್ರಿಗೆ ಟೈಮ್ ಲಿಮಿಟ್ ಇರುತ್ತೆ, ಸೊ ಎಸದ್ ಬಿಡ್ತಾ ಇರ್ತಾರೆ. ಸೊ ನಮ್ ಸ್ಪೋರ್ಟ್ಸ್ ವೀಲ್ ಚೇರ್ ಕಂಡೀಷನ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಅಂದ್ರೆ ನಮ್ ಡ್ಯಾಮೇಜ್ ಆದ್ರೆ ನೆಕ್ಸ್ಟ್ ನಮ್ಗೆ ಆಡಕ್ ಕಷ್ಟ ಆಗುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ಚೆಕ್ ಇನ್ ಮಾಡಿಸಿ ನೆಕ್ಸ್ಟ್ ಆಕ್ಸೆಸಿಬಿಲಿಟಿ ವೈಸು ಈಸಿ ಇರುತ್ತೆ. ಇವಾಗ ಬಸ್ಸು ಟ್ರೈನ್ ಅಲ್ಲಿ ಈಗ ಲಿಫ್ಟ್ ಮಾಡ್ಬೇಕು, ಆತರ ಏನು ಪ್ರಾಬ್ಲಮ್ ಇರಲ್ಲ. ಅಲ್ಲಿ ವೀಲ್ ಚೇರ್ ಶಿಫ್ಟ್ ಅಂದ್ರೆ ಕ್ಯಾಬಿನ್ ಒಳಗ್ ಶಿಫ್ಟ್ ಆಗೋವರ್ಗುನು ಏರ್ ಹೋಸ್ಟರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ ನಮ್ಗೆ. ಸೊ ನಮ್ಗೆ ಆಗಿರೋ ಬ್ಯಾಡ್ ಇನ್ಸಿಡೆಂಟ್ಸ್ ಏನಂತಂದ್ರೆ ಬ್ಯಾಗೇಜ್ ಮಿಸ್ ಆಗೋದು. ಮತ್ತೆ ತುಂಬಾ ಸಲ ಆಗಿದೆ ಮ್ಯಾಮ್. ಹೇಳ್ಬೋದಾ? ಹಾ ಮ್ಯಾಮ್, ಒಂದ್ಸಲ ಇದೆ ಇಂಡೋನೇಷ್ಯಾ ಟೂರ್ನಮೆಂಟ್ ಇತ್ತು. ಈ ಟೂರ್ನಮೆಂಟ್ ನಾವು ರೀಚ್ ಆಗಿದ್ದೀವಿ ಇಂಡೋನೇಷ್ಯಾ, ಬಟ್ ನಮ್ ವೀಲ್ ಚೇರ್ ಬಂದಿಲ್ಲ, ಬ್ಯಾಗೇಜ್ ಬಂದಿಲ್ಲ, ಪರ್ಸನಲ್ ವೀಲ್ ಚೇರ್ ಬಂದಿಲ್ಲ. ನೆಕ್ಸ್ಟ್ ಡೇನೆ ನಮ್ಗೆ ಟೂರ್ನಮೆಂಟ್ ಇರೋದು. ಓಕೆ, ಅಂದ್ರೆ ನೀವು ಪರ್ಸನಲ್ ವೀಲ್ ಚೇರ್ ಇಲ್ಲ ಅಂದ್ರೆ ಮೂವ್ ಆಗಕ್ಕೆ ಚಾನ್ಸ್ ಇಲ್ಲ, ಒಂದೇ ಕಡೆ ಇರ್ಬೇಕು. ಅವ್ರೇನ್ ಮಾಡಿದ್ರು, ಅಲ್ಲಿ ಏರ್ಪೋರ್ಟ್ ಅಲ್ಲಿ ವೀಲ್ ಚೇರ್ಸ್ ಇರುತ್ತೆ. ಅದೇನಂದ್ರೆ ವೀಲ್ ಈ ತರ ಇಲ್ಲ, ಅವ್ರು ಪುಷ್ ಮಾಡಿದ್ರೆ ಮಾತ್ರ ಮೂವ್ ಆಗುತ್ತೆ, ನಾವು ಪುಷ್ ಮಾಡ್ಕೊಳಕ್ ಆಗೋದಿಲ್ಲ. ಆ ವೀಲ್ ಚೇರ್ ಅಲ್ಲಿ ಕರ್ಕೊ ಬಂದ್ಬಿಟ್ಟು ಒಂದು ಸೀಟ್ ಮೇಲೆ ಕೂರ್ಸ್ಬಿಟ್ರು. ಚೇರ್ಸ್ ಎಲ್ಲ ಇರುತ್ತಲ್ಲ ಏರ್ಪೋರ್ಟ್ ಅಲ್ಲಿ, ಅದ್ರ ಮೇಲೆ ಕೂರ್ಸ್ಬಿಟ್ರು. ಬರ್ತಾ ಇದೆ ನಿಮ್ ಲಗೇಜ್ ಅಂತ. 1 hour ನೋಡಿದ್ವಿ, 2 hours ನೋಡಿದ್ವಿ, ಬಂದ್ಬಿಡ್ಬೇಕು. ವಿತಿನ್ 1 hour ಬಂದ್ಬಿಡುತ್ತೆ ಲಗೇಜಸ್. 2 hours ಆದ್ಮೇಲೆ ಬರ್ದೇ ಇದ್ದಾಗ ನಮಗ್ ಡೌಟ್ ಬಂದು ಏನೇನೋ ಅವ್ರೆಲ್ಲ ಕರ್ದ್ಬಿಟ್ಟು ಅಲ್ಲಿ ಸ್ಟಾಫ್ ಇರ್ತಾರಲ್ಲ ಅವ್ರಿಗೆಲ್ಲಾ ಕೇಳ್ತಿದೀವಿ, ಅವ್ರು ಆನ್ಸರ್ ಮಾಡ್ತಿಲ್ಲ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ನಮ್ ಲಗೇಜ್ ನ ಆ ಫ್ಲೈಟ್ ಗೆ ಹಾಕಿಲ್ಲ. ಓ ಮೈ ಗಾಡ್, ಆ ಫ್ಲೈಟ್ ಗೆ ಹಾಕಿಲ್ಲ ಅವರು. ಓಕೆ, ಅವರು ಅದನ್ನ ಹೇಳಿದ್ರೆ ಇವಾಗ ಅವ್ರದ್ದು ತಪ್ಪಾಗುತ್ತಲ್ವಾ. ಸೊ ಬರ್ತಿದೆ ಅಂತ ನಮ್ಮ 6 ಗಂಟೆ ನಾವು ಏರ್ಪೋರ್ಟ್ ಅಲ್ಲಿ ಕೂತಿರೋದು. ವಾಶ್ರೂಮ್ ಹೋಗಕ್ ಆಗ್ತಿಲ್ಲ, ಮೇನ್ ಪ್ರಾಬ್ಲಮ್. ನಮಗ್ ಮೂವ್ ಮಾಡಕ್ ಆಗ್ತಿಲ್ಲ. ಎಲ್ಲಿ ಹೋಗಿ ಏನ್ ತಿನ್ನೋಣ ಅಂದ್ರೂ ನಮ್ಮ ಹತ್ರ ಬ್ಯಾಗೇ ಇಲ್ಲ. ಏನ್ ತಗೊಂಡು ಏನ್ ಅಮೌಂಟ್ ಎಲ್ಲ ಅದ್ರಲ್ಲಿದೆ, ಒಂದ್ ಚೆಕ್ ಇನ್ ಬ್ಯಾಗ್ ಮಾತ್ರ ಇದೆ. ಅಟ್ಲೀಸ್ಟ್ ನಮ್ಮ ಹತ್ರ ಅಮೌಂಟ್ ಇದೆ ಅಂದ್ರೂ ಹೋಗಕ್ಕೂ ಆಗ್ತಿಲ್ಲ ನಮ್ಗೆ. ಮತ್ತೆ ನಮ್ಮ ಆರ್ಗನೈಸೇಷನ್ ಅವರು ನಮ್ನ ರಿಸೀವ್ ಮಾಡ್ಕೊಳಕ್ ಬಂದಿರೋರು, ನಾವು ಹೊರ್ಗಡೆ ಹೋಗಿಲ್ಲ. ಹೊರ್ಗಡೆ ಹೋದ್ರೆ ಅವ್ರು ರಿಸೀವ್ ಮಾಡ್ಕೊಂತಾರೆ. ಅವ್ರು ನಾವು ಬಂದಿಲ್ಲ ಅನ್ಕೊಂಡು ರಿಟರ್ನ್ ಹೊರಟ್ಬಿಟ್ಟಿದ್ದಾರೆ. ಅದು ಒಂದ್ ಕಡೆ ಟೆನ್ಷನ್. ವೀಲ್ ಚೇರ್ ಇವತ್ತೇ ಬರುತ್ತಾ ನಾಳೆ ಬರುತ್ತಾ ಏನು ಹೇಳ್ತಾ ಇಲ್ಲ ಅವರು. 6 hours ಅಲ್ಲೇ ಫೈಟ್ ಮಾಡಿ ಕೊನೆಗೆ 6 to 7 hours ಆದ್ಮೇಲೆ ನಮ್ ಬ್ಯಾಗೇಜಸ್ ಬಂತು. ಅವಾಗ ನಾವು ಇನ್ನೊಂದ್ಸಲ ಆರ್ಗನೈಸೇಷನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ವೆನ್ಯೂ ರೀಚ್ ಆಗಿರೋದು. ಇದೊಂಥರ ಹೇಗಿರುತ್ತೆ ಅಂತಂದ್ರೆ, ಫ್ಲೈಟ್ ಅಲ್ಲಿ ಹೋಗ್ತಿದಾರೆ ಅಂತಂದ್ರೆ ಅವಳಿಗೆ ಏನು ಫ್ಲೈಟ್ ಅಲ್ಲಿ ಎಲ್ಲರೂ ಇವಾಗ ಹೇಳ್ತಾರೆ, ನೀನ್ ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ತಿದ್ಯಾ, ನೀನ್ ಲಕ್ಕಿ ಅಂತ. ಓಕೆ, ಲಕ್ಕಿ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಷ್ಟು ನಾವು ಸ್ಟ್ರಗಲ್ ಮಾಡ್ತೀವಿ ಏರ್ಪೋರ್ಟ್ ಅಲ್ಲಿ. ಎಷ್ಟೊಂದ್ಸಲ ಕನೆಕ್ಟಿಂಗ್ ಫ್ಲೈಟ್ ಇರುತ್ತೆ. ಕನೆಕ್ಟಿಂಗ್ ಫ್ಲೈಟ್ ಇದ್ದಾಗ ನಾವು ಇನ್ನೊಂದು ಏರ್ಪೋರ್ಟ್ ಅಲ್ಲಿ ಒಂದ್ 6 hours ಈ ತರ ವೆಯ್ಟ್ ಮಾಡ್ಬೇಕಾಗುತ್ತೆ. ನಾವು ವೀಲ್ ಚೇರ್ ಪರ್ಸನ್ ಆಗಿರೋದ್ರಿಂದ ತುಂಬಾ ನಮ್ಗೆ ಬ್ಯಾಕ್ ಪೇನ್ ತುಂಬಾ ಇರುತ್ತೆ. ಇವಾಗ ಓಕೆ, ಇಲ್ಲಿ ಹತ್ತತ್ರ ಕಂಟ್ರೀಸ್, ಎಕ್ಸಾಂಪಲ್ ನಾನು ಇಂಡೋನೇಷ್ಯಾ ಓಕೆ ಹತ್ರ ಕಂಟ್ರಿ ಹೋಗ್ಬಿಡ್ತೀವಿ. ಈ ತರ ಸ್ಪೇನು, ಜಪಾನ್ ಹೋಗ್ಬೇಕಂದ್ರೆ ತುಂಬಾ ಲಾಂಗ್ ಜರ್ನಿ. ಒಂದೊಂದ್ ಫ್ಲೈಟ್ ಜರ್ನಿನ 6 hours ಇರುತ್ತೆ. ಒಂದೇ ಪೊಸಿಷನ್ ಅಲ್ಲಿ ಕುತ್ಕೋಬೇಕು. ಈಗ ಟ್ರೈನ್ ಅಲ್ಲಿ ಆದ್ರೆ ನಮ್ಗೊಂದು ಆಪ್ಷನ್ ಇರುತ್ತೆ, ಸೀಟ್ ಶಿಫ್ಟ್ ಆಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಮಲ್ಗೋಣ. ಫ್ಲೈಟ್ ಅಲ್ಲಿ ಚಾನ್ಸೇ ಇಲ್ಲ. ತುಂಬಾ ಒಂದ್ಸಲ ನಾನು ಫಸ್ಟ್ ಟೈಮ್ ಸ್ಪೇನಿಗೆ ಹೋಗಿದ್ದು ಲಾಸ್ಟ್ ಇಯರ್. ಅಂದ್ರೆ ನಾನು ಎಲ್ಲ ಸ್ವಲ್ಪ ಹತ್ತತ್ರ ಕಂಟ್ರೀಸ್ ಹೋಗ್ತಾ ಇದ್ದೆ, ಏನು ಅನ್ಸಿಲ್ಲ. ಅದು 6.5 hour ಜರ್ನಿ ಸ್ಪೇನ್. ನಾನು ಕಣ್ ಮುಚ್ತಾ ಇದೀನಿ, ಕಣ್ ತೆಗಿತಾ ಇದೀನಿ. ಓಕೆ ಆಗೋಯ್ತು, 1 hour ಆಯ್ತು, 2 ಅಂದ್ರೆ ಅವರ್ಸ್ ಕೌಂಟ್ ಮಾಡ್ತಾ ಇದೀನಿ ನಾನು. ಎಷ್ಟು ಬೇಗ ನಾನು ಅಂದ್ರೆ ನಿದ್ದೆ ಮಾಡ್ತಾ ಇದೀನಿ. ನಾನು ಜಾಸ್ತಿ ಹೊತ್ತು ನಿದ್ದೆ ಮಾಡಿದೀನಿ ಅನ್ಸ್ತಾ ಇದೆ, ಬಟ್ ನಾನು ನಿದ್ದೆ ಮಾಡ್ತಿಲ್ಲ. ಲಾಸ್ಟ್ 3 hours ಅಂತೂ ನಾನು ಒಬ್ಳೆ ಹತ್ಬಿಟ್ಟಿದೀನಿ ಫ್ಲೈಟ್ ಅಲ್ಲಿ. ಕುತ್ಕೊಳಕ್ ಆಗದಷ್ಟು ಬ್ಯಾಕ್ ಪೇನ್ ಇಂದ. ಈ ತರ ತುಂಬಾ ಕಷ್ಟ ಇರುತ್ತೆ. ಟ್ರಾವೆಲ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ನಮ್ಗೆ. ಈ ತರದ್ದು
ಇದೊಂದೇ ಅಲ್ಲ, ಹಲವಾರು ಹಾ, ಸವಾಲುಗಳಿದೆ. ಒಂದ್ಸಲ ಇದ್ ಪರ್ಸನಲ್ ವೀಲ್ ಚೇರ್ ಬ್ಯಾಗೇಜ್ ಒಳಗ ಹಾಕಿರ್ತೀವಲ್ವಾ, ಬರೋ ಅಷ್ಟೊತ್ತಿಗೆ ಈ ವೀಲ್ಸ್ ಎಲ್ಲಾ ಮುರಿದೋಗ್ಬಿಟ್ಟಿರುತ್ತೆ. ಓಕೆ. ಆ ಕಂಡೀಷನ್ ಅಲ್ಲಿ ನಾವು ತಳ್ಕೊಂಡ್ ಹೋಗ್ಬೇಕು ಈ ವೀಲ್ ಚೇರ್ ನ. ಒಂದೊಂದ್ಸಲ ಇದೆಲ್ಲ ಮುರಿದೋಗ್ಬಿಟ್ಟಿರುತ್ತೆ, ಈ ವೀಲ್ ಎಲ್ಲ ಬೆಂಡ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಪ್ಯಾಕ್ ಮಾಡಿರ್ತೀರಾ, ಎಕ್ಸ್ಟ್ರಾ ಪ್ಯಾಕ್ ಮಾಡಿರ್ತೀವಿ ಮ್ಯಾಮ್, ಅದು ಅವ್ರ ಎಸೆಯೋ ಫೋರ್ಸ್ ಅಲ್ಲಿ ಮತ್ತೆ ಇದ್ರ ಮೇಲೆ ಇನ್ನೊಂದ್ ಬ್ಯಾಗೇಜ್ ಬಂದ್ ಬೀಳುತ್ತಲ್ವಾ, ಆ ಫೋರ್ಸ್ ಅಲ್ಲಿ ಏನಾಗುತ್ತೆ ಅಂತ ಇದಿರಲ್ಲ. ಬಟ್ ಆದ್ರೂ ಪಲ್ಲವಿ ಅವರ ಇದನ್ನಂತೂ ಹೇಳಲೇಬೇಕು, ಎಲ್ಲಾರ ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತಂದ್ರೆ ಚಾಲೆಂಜಸ್ ಇದ್ದೇ ಇದ್ದೇ ಇರುತ್ತೆ, ಇರುತ್ತೆ, ಸವಾಲುಗಳಿಗೆ ಏನು ಕಡಿಮೆ ಕಮ್ಮಿ ಇರೋದಿಲ್ಲ. ಇಲ್ಲ. ಆದ್ರೆ ನಿಮ್ ಎಕ್ಸಾಂಪಲ್ ಹೆಂಗ್ ಅನಿಸ್ತಿದೆ ಅಂತಂದ್ರೆ, ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತಾಗ ಮಾತ್ರ ಆ ಸ್ಥಾನಕ್ಕೆ ಹೋಗೋದಿಕ್ ಸಾಧ್ಯ ಅಂತ. ಯಾಕಂತಂದ್ರೆ ನನ್ನ ಹತ್ರ ಮಾತಾಡ್ಬೇಕಾದ್ರೇನೆ ನೀವು ಜಪಾನ್ ಎಕ್ಸಾಂಪಲ್ ಹೇಳಿದ್ರಿ, ಸ್ಪೇನ್ ಎಕ್ಸಾಂಪಲ್ ಹೇಳಿದ್ರಿ, ಅದಾದ್ಮೇಲೆ ಇಂಡೋನೇಷ್ಯಾ ಹೇಳಿದ್ರಿ. ನೀವೇ ಒಂದ್ಸಲ ಹೇಳ್ಬಿಡಿ ಯಾವ್ದಾವ್ ದೇಶಕ್ಕೆ ಹೋಗಿದ್ದೀರಾ ಅಂತ ಅನ್ಬಿಟ್ಟು. ನಾನು ಜಪಾನ್, ಥೈಲ್ಯಾಂಡ್, ಇಂಡೋನೇಷ್ಯಾ, ಉಗಾಂಡ, ಸ್ಪೇನ್, ಬೆಹರಿನ್, ಥೈಲ್ಯಾಂಡ್ ಹೇಳಿದ್ನಲ್ಲ, 13 ಇಷ್ಟು ನೆನಪಾಗಿದೆ. ಈಜಿಪ್ಟ್, ಇದಕ್ಕೆ ರಿಪೀಟ್ ಆಗಿ ಹೋಗಿದ್ದೀನಿ, 3 ಟೈಮ್ಸ್ ಈ ತರ ಹೋಗಿದ್ದೀನಿ. ವೆರಿ ನೈಸ್. ದುಬೈ. ಓಕೆ. ನಮ್ಮ ಹೆಮ್ಮೆಯ ಕನ್ನಡತಿ ಇಷ್ಟು ದೇಶಗಳಿಗೆ ಹೋಗಿದ್ದಾರೆ, ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಹೆಮ್ಮೆಯ ವಿಚಾರ. ಈಗ ವಿಶೇಷ ಸಾಮರ್ಥ್ಯ ಇರೋರ್ನ ದೌರ್ಬಲ್ಯ ಇರೋರು ಅಂತ ಕರಿತೀವಿ. ಆದ್ರೆ ನನ್ ಪ್ರಕಾರ ಎಲ್ಲಿ ದೌರ್ಬಲ್ಯ ಇರುತ್ತೋ ಅವರಿಗೆ ವಿಶೇಷ ಸಾಮರ್ಥ್ಯ ಕೂಡ ಇರುತ್ತೆ, ಅದನ್ನ ಬಳಸ್ಕೋಬೇಕು. ಬಳಸ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮಲ್ಲಿ ಇಂತಹ ಸಾಮರ್ಥ್ಯ ಇದೆ ಅಂತ ಕಂಡಿಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಇದೇ ತರ ವಿಶೇಷವಾದಂತಹ ಸಾಮರ್ಥ್ಯ ಇರುವಂತಹ ಹೆಣ್ಮಕ್ಳಿಗೆ ನೀವ್ ಏನ್ ಮೆಸೇಜ್ ಕೊಡ್ತೀರಾ? ತುಂಬಾ ಜನ ನಂಗೆ ಅಂದ್ರೆ ವೀಲ್ ಚೇರ್ ಅಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋರು ತುಂಬಾ ಜನ ಫ್ರೆಂಡ್ಸ್ ಇದಾರೆ. ಅವ್ರಿಗೆಲ್ಲ ನಾ ಹೇಳ್ತಾ ಇರ್ತೀನಿ, ಅಂದ್ರೆ ಅವರು ಯಾವ ತರ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಸರ್ಚ್ ಮಾಡ್ತಾ ಇರ್ತಾರೆ, ಮನೆಯಲ್ಲೇ ಇದ್ದು ಮಾಡೋಣ ಅಂತ. ಏನಕ್ಕೆ ಮನೆಯಲ್ಲೇ ಇದ್ದು ಮಾಡ್ಬೇಕು ಅನ್ಕೊಂತಿದ್ದೀರಾ, ಹೊರಗಡೆ ಬನ್ನಿ, ಎಲ್ಲರೂ ಮಾಡ್ತಿದಾರಲ್ವಾ. ಅವರು ಏನ್ ಹೇಳ್ತಾರೆ, ನಮ್ಗೆ ಅಕ್ಸೆಸಿಬಿಲಿಟಿ ಇರಲ್ಲ, ಆಫೀಸಲ್ಲಿ ವರ್ಕ್ ಗೆ ಹೋದಾಗ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಬಂದು ಹೊರ್ಗಡೆ ವರ್ಕ್ ಮಾಡಿದ್ರೇನೆ ಅಲ್ವಾ ಅವ್ರಿಗೆ ಗೊತ್ತಾಗೋದು ನಿಮ್ಗೆ ಏನ್ ಫೆಸಿಲಿಟಿ ಅಲ್ಲ, ಅವ್ರಿಗೂನು ಆಫೀಸ್ ಕಡೆಯಿಂದ ಏನ್ ಫೆಸಿಲಿಟಿ ಕೊಡ್ಬೇಕು ಅಂತ ಅವೇರ್ನೆಸ್ ಬರುತ್ತಲ್ವಾ. ಸೊ ಮನೆಯಲ್ಲಿ ಕಂಫರ್ಟ್ ಝೋನ್ ನ ಬಿಟ್ಬಿಡಿ. ಕಷ್ಟ ಆಗುತ್ತೆ, ನನ್ ಕಷ್ಟ ಆಗಲ್ಲ ಅಂತ ಹೇಳ್ತಿಲ್ಲ. ಇನಿಷಿಯಲ್ ಡೇಸ್ ಅಲ್ಲಿ ಏನೇ ಸ್ಟೆಪ್ ತಗೊಂಡ್ರು ನಮ್ಗೆ ಫಸ್ಟ್ ಸ್ಟೆಪ್ ಯಾವಾಗ್ಲೂ ಕಷ್ಟ ಆಗೇನೆ ಇರುತ್ತೆ. ಸೊ ಅದನ್ನ ನೀವೇ ಹೊರ್ಗಡೆ ಬಂದು ನೀವ್ ಅವ್ರಿಗೆ ಹೇಳಿದ್ರೆ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಅವ್ರು ಮಾಡ್ಕೊಡ್ತಾರೆ. ಮಾಡ್ಕೊಡಿಲ್ಲ ಅಂದ್ರೆ ಫೈಟ್ ಮಾಡೋಣ. ಇವಾಗ ನೀವು ಮುಂದೆ ಬಂದ್ರೆ ಇನ್ನ ನಮ್ ಹಿಂದೆ ಇರೋರ್ಗೆ ಇನ್ನೂ ಹೆಲ್ಪ್ ಆಗುತ್ತಲ್ವಾ ಅದು. ಸೊ ನಾನು ಎಲ್ಲರಿಗೂ ಹೇಳೋದೇನಂದ್ರೆ, ಮನೆಗ್ ಬರ್ಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೇಡಿ, ನೀವ್ ಹೊರ್ಗಡೆ ಬನ್ನಿ. ನೀವ್ ಹೊರ್ಗಡೆ ನೀವು ಹೇಳ್ತಾ ಇರೋದು ಬರೀ ಕ್ರೀಡಾ ಕ್ಷೇತ್ರ ಮಾತ್ರ ಅಲ್ಲ, ಇಟ್ ಕ್ಯಾನ್ ಬಿ ಯಾವ ಕ್ಷೇತ್ರ ಆದ್ರೂ ಸರಿ, ಯಾವ್ದೇ ಆದ್ರೂ ಪರವಾಗಿಲ್ಲ. ಎಲ್ಲರಿಗೂ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರುತ್ತೆ ಅಂತಿಲ್ಲ, ನಂಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್, ನಾ ಹೊರಗಡೆ ಬಂದಿದ್ದೀನಿ. ನೀವು ಹೇಳ್ತಾ ಇದ್ರಿ ಈ ತರ ವೀಲ್ ಚೇರ್ ಮೇಲೆ ಬ್ಯಾಡ್ಮಿಂಟನ್ ಆಡೋರು ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಇದೆ. ತುಂಬಾ ಕಮ್ಮಿ, ಕರ್ನಾಟಕದಲ್ಲೂ ಕಮ್ಮಿ, ಇಂಡಿಯಾದಲ್ಲೂ ಕಮ್ಮಿ. ಸ್ಪೈನಲ್ ಕಾರ್ಡ್ ಇರೋರು ಯಾರು ಸ್ಪೋರ್ಟ್ಸ್ ಬ್ಯಾಡ್ಮಿಂಟನ್ ಅಂತೂ ಆಡ್ತಾನೆ ಇಲ್ಲ. ನಾನು ತುಂಬಾ ಜನಕ್ಕೆ ಹೇಳಿದೀನಿ, ಆಡಿ 1 ದಿನದಲ್ಲಿ 2 ದಿನದಲ್ಲಿ ರಿಸಲ್ಟ್. ಇನ್ನೊಂದು ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದ್ 15-20 ಡೇಸ್ ಆಡಿದ್ರೆ ನಮ್ಗೆ ರಿಸಲ್ಟ್ ಬಂದಿರ್ಬೇಕು. ಕೌನ್ಸಿಲಿಂಗ್ ಮಾಡಕ್ ಟ್ರೈ ಮಾಡಿದೀನಿ. ಹಾಡಿ ಜಾಯಿನ್ ಆಗಿ ಬನ್ನಿ, ಮೈಸೂರಿಗೆ ಬನ್ನಿ, ಇದ್ಬಿಟ್ಟು ಒಂದ್ ಸ್ವಲ್ಪ ದಿನ ನೋಡಿ ನಮ್ ಜೊತೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ಮಾಡಿ. ಹುಡ್ಗಿರ್ಗೆ ತುಂಬಾ ಹೇಳಿದೆ. ಅವಾಗ ಅವ್ರದ್ದು ರೆಸ್ಪಾನ್ಸ್ ಹೇಗಿರುತ್ತೆ? ಅವ್ರದ್ದು ಮನೆಯಲ್ಲಿ ಕಳ್ಸಲ್ಲ, ನಮ್ಗೆ ವೀಲ್ ಚೇರ್ ಎಲ್ಲ ಮನೇಲಿ ಕಳ್ಸಲ್ಲ ಅಂದ್ರೆ ನಿಮ್ಗೂ ಮನೇಲಿ ಅದು ಅಂದ್ರೆ ಅದು ಅವ್ರಿಗೆ ಓನ್ ಆಗಿ ಬರ್ಬೇಕು. ಓಕೆ ಹೇಳ್ತಾ ಇದಾರಲ್ವಾ, ಟ್ರೈ ಮಾಡೋಣ, ಓನ್ ಇಂಟ್ರೆಸ್ಟ್ ಇಂದ ಬಂದ್ರೆ ತುಂಬಾ ಒಳ್ಳೇದಿಲ್ಲ. ಬೇಡ ಸ್ಪೋರ್ಟ್ಸ್ ಬೇಡ ಅಂತ, ಜಾಬ್ ಮಾಡಕ್ ಇಂಟ್ರೆಸ್ಟ್ ಇದೆ ಅಲ್ವಾ, ಆತರ ಟ್ರೈ ಮಾಡಿ, ಹೊರ್ಗಡೆ ಬಂದು ಟ್ರೈ ಮಾಡಿ. ಇದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ತುಂಬಾ ನಂಗೆ ಬ್ಯಾಂಗ್ಳೂರಲ್ಲಿ ಗೊತ್ತಿದಂಗೆ ಒಬ್ರು ಮ್ಯಾಮ್ ಜ್ಯುವೆಲ್ರಿ ಡಿಸೈನ್ ಮಾಡ್ತಾರೆ, ಅವರು ವೀಲ್ ಚೇರ್ ಅಲ್ಲಿ ಇದಾರೆ. ಸೊ ಅವರು ಮಾಲ್ ಅಲ್ಲೆಲ್ಲ ಸ್ಟಾಲ್ ಎಲ್ಲ ಹಾಕ್ತಾ ಇರ್ತಾರೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅವ್ರಿಗೆ. ಅವ್ರು ಮಾಡ್ತಿದಾರೆ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತಲ್ಲ, ಅದನ್ನ ನೀವು ಐಡೆಂಟಿಫೈ ಮಾಡ್ಬೇಕು. ಇದಕ್ಕೆ ಕನೆಕ್ಟೆಡ್ ಆಗಿ ಈ ಮಾತಂತೂ ಹೇಳಲೇಬೇಕು ಪಲ್ಲವಿ ಅವರೇ. ಯಾಕೆ ಅಂತಂದ್ರೆ ನಾನು ನಿಮ್ಮನ್ನ ವಿಶೇಷವಾಗಿ ಇಂಟರ್ವ್ಯೂ ಮಾಡಕ್ ಬಂದಿರೋದೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ. ನನಗೆ ಒಬ್ಬ ಮಹಿಳಾ ಸಾಧಕಿಯನ್ನ ನಮ್ಮ ವ್ಯೂವರ್ಸ್ಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ. ಎಷ್ಟು ಒಳ್ಳೆ ಮಾತುಗಳು ಹೇಳ್ತಿದ್ದೀರಾ ಅಂತಂದ್ರೆ, ನಿಮ್ಮ ತರಾನೇ ಕೆಲವ್ರು ಇರ್ತಾರಲ್ಲ, ನಾನು ಉದಾರ ಆದ್ರೆ ಸಾಕು ಅಂತ. ಬಟ್ ನಿಮ್ ಮಾತುಗಳಲ್ಲಿ ಎಂತೆಂತ ಒಳ್ಳೆ ಸಂದೇಶ ಸಿಗ್ತಾ ಇದೆ ಅಂತಂದ್ರೆ, ನೀವು ಬೇರೆಯವ್ರಿಗೂ ಕರೆ ಕೊಡ್ತಾ ಇದ್ದೀರಾ. ಈ ಕರೆಯನ್ನ ನಾವು ಪಾಲಿಸೋಣ.
ವಿಶೇಷ ಸಾಮರ್ಥ್ಯರು ಮಾತ್ರ ಅಲ್ಲ, ಎಷ್ಟೋ ಜನ ಹೆಂಗಸರು ಎಲ್ಲ ಸರಿ ಇದ್ದು ಸಹ ನನ್ ಕೈಲಿ ಆಗೋದಿಲ್ವೇನೋ, ನನ್ ಕೈಲಿ ಇದ್ ಮಾಡೋದಿಕ್ ಆಗೋದಿಲ್ವೇನೋ, ಕಂಫರ್ಟ್ ಝೋನ್ ಅಲ್ಲಿ ಇದ್ಬಿಡೋಣ, ಯಾರೋ ದುಡ್ಕೊಂಡ್ ಬರ್ತಾರೆ, ನಾವು ಡಿಪೆಂಡೆನ್ಸ್ ಆಗಿ ಇದ್ಬಿಡೋಣ ಲೈಫ್ ಟೈಮ್ ಅಂತ. ಆದ್ರೆ ನನ್ನ ಪ್ರಕಾರ ಒಬ್ಬ ಮಹಿಳೆಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ ಅನ್ನೋದು ಯಾವಾಗ ಬರುತ್ತೋ ಆಕೆ ನಿಜವಾಗ್ಲೂ ಸಬಲರಾಗಿದ್ದಾಳೆ ಅಂತ ಅರ್ಥ. ಸೊ ಇಂಥ ಸಬಲೀಕರಣ ನಮಗೆ ಬೇಕಾದ್ರೆ ನಾವ್ ಎಲ್ರು ನಮಗಾಗಿ ಮೊದಲು ನಾವು ಶ್ರಮಿಸ್ಬೇಕು ಅಂತಂದ್ರೆ ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನ ಕಂಡಿಡ್ಕೋಬೇಕು. ಅದು ವಿದ್ಯೆ ಆಗಿರಬಹುದು, ಅಥವಾ ಯಾವ್ದಾದ್ರು ಬೇರೆ ಕಲೆ ಆಗಿರಬಹುದು, ಕರಕುಶಲತೆ ಆಗಿರಬಹುದು, ಅಥವಾ ಇವ್ರ ತರ ಕ್ರೀಡೆ ಆಗಿರಬಹುದು. ಈ ಎಲ್ಲಾ ಹೆಣ್ಣು ಮಕ್ಕಳಿಗೆ ನಿಮ್ಮ ಸಾಮರ್ಥ್ಯವನ್ನ ಇದೀಗ ಪ್ರಶ್ನೆ ಮಾಡ್ಕೊಳ್ಳುವಂತಹ ಸಮಯ. ಇವತ್ತು ಈ ಒಂದು ಸಾಮರ್ಥ್ಯವನ್ನ ಪ್ರಶ್ನೆ ಮಾಡ್ಕೊಳ್ಳಿ. ನನ್ ಕೈಯಿಂದ ಆಗತ್ತೆ ಅಂತ ಖಂಡಿತವಾಗ್ಲೂ ಆತ್ಮಾವಲೋಕನ ಮಾಡ್ಕೊಳ್ಳಿ. ಆಗ ಯಾವ್ದು ಬೇಕಾದ್ರೂ ಸಾಧ್ಯ ಆಗತ್ತೆ. ಹೇಳ್ತಾರಲ್ಲ, ಎಷ್ಟೊಂದ್ ಜನ ನಾರ್ಮಲ್ ಚೆನ್ನಾಗಿರೋರೆ ಬೆಟ್ಟ ಗುಡ್ಡ ಹತ್ತಕ್ ಆಗದೆ ಇರೋರು ಹಾ ಮ್ಯಾಮ್ ಲಿಟ್ರಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಏನು ಟ್ರಕ್ಕಿಂಗ್ಸ್ ಗಳು ಮಾಡಿದ್ದಾರೆ, ಹೌದು ಮ್ಯಾಮ್. ಮತ್ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಗಳನ್ನ ಮಾಡಿದ್ದಾರೆ. ಸೊ ಈ ತರ ಇರ್ಬೇಕಾದ್ರೆ ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು ಮನೆಯಲ್ಲಿ ಖಾಲಿ ಕುತ್ಕೊಂಡ್ಬೇಡಿ. ನಿಮ್ಮಲ್ಲಿರುವ ಸಾಮರ್ಥ್ಯನೇ ನಿಮಗಿರುವಂತಹ ದೊಡ್ಡ ಶಕ್ತಿ. ಆ ಶಕ್ತಿನೇ ನಿಮಗೆ ದಾರಿದೀಪವಾಗುತ್ತೆ.